ಜೀಬೆ ಇನ್ನೂ ಕೂಡ ಫೇಲ್ಯೂರ್ ಆಗಿದೆ ನೋಡಿ. ಬೆಂಗಳೂರಲ್ಲಿ ಈ ಗುಂಡಿಗಳ ಗಂಡಾಂತರ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಆದ್ರೂ ಕೂಡ ಜಿಬಿ ಅಧಿಕಾರಿಗಳು ಕೆಲವು ದಿನ ಗುಂಡಿಗಳನ್ನ ಮುಚ್ಚಿದ್ರು. ಆದ್ರೂ ಕೂಡ ಇದೀಗ ಸಂಪೂರ್ಣವಾಗಿ ಗುಂಡಿ ಮುಚ್ಚುವಲ್ಲಿ ಫೇಲ್ಯೂರ್ ಆಗಿದ್ದಾರೆ. ವಿಕೆ ರಾಮಣ್ಣ ನಗರದಲ್ಲೂ ಕೂಡ ಗುಂಡಿಗಳದ್ದೇ ಸಾಮ್ರಾಜ್ಯ ಹೆಚ್ಚಾಗಿದೆ. 7 ವರ್ಷವಾದ್ರೂ ಕೂಡ ಡಾಂಬಾರು ನೋಡದ ರಸ್ತೆಗಳು, ಎರಡಕ್ಕೂ ಡ್ಯಾಮೇಜ್. ಒಂದು ನೋಡಿ, ಗಾಡಿ ಮತ್ತು ಬಾಡಿಗೂ ಎರಡಕ್ಕೂ ಕೂಡ ಡ್ಯಾಮೇಜ್ ಅಂತ ಒಂದ್ ಕಡೆ ಜನರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. 7 ವರ್ಷವಾದ್ರೂ ಕೂಡ ಡಾಂಬಾರು ಕೂಡ ಆಗಿಲ್ಲ. ಗುಂಡಿಗಳ ಗಂಡಾಂತರ ಬೆಂಗಳೂರಿನಾದ್ಯಂತ ಹೆಚ್ಚಾಗಿದೆ. ಈ ಹಿಂದೆ ಕೂಡ ಜಿಬಿಎ ಗುಂಡಿ ಮುಚ್ಚುವಂತ ಕಾರ್ಯದಲ್ಲಿ ತೊಡಗಿತ್ತು. ಆದರೂ ಕೂಡ ಸಂಪೂರ್ಣವಾಗಿ ಗುಂಡಿಯನ್ನ ಮುಚ್ಚಿಲ್ಲ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದಾರೆ. ವಿಕೆ ರಾಮಣ್ಣ ನಗರ ಇದು. ಇಲ್ಲಿ ರಸ್ತೆಗೆ ಡಾಂಬರ್ ಇಲ್ಲ. ಒಂದ್ ಕಡೆ ಗುಂಡಿಮಯವಾಗಿದೆ ರಸ್ತೆ ಸಂಪೂರ್ಣವಾಗಿ. ಜಿಬಿಎ ಫೇಲ್ಯೂರ್ ಆಗಿದೆ ಗುಂಡಿ ಮುಚ್ಚುವಲ್ಲ. ಈ ಕುರಿತು ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಕೂಡ ಮಾಡಿತ್ತು, ಒಂದು ಅಭಿಯಾನವನ್ನ ಕೂಡ ನಡೆಸಿತ್ತು. ಆದರೂ ಕೂಡ ಗುಂಡಿ ಗಂಡಾಂತರ ಇನ್ನೂ ಕೂಡ ತಪ್ಪಿಲ್ಲ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಗುಂಡಿಗಳ ಹಾವಳಿ ಹೆಚ್ಚಾಗ್ತದೆ. ಗುಂಡಿ ಮುಚ್ಚಬೇಕಾದಂತಹ ಪಾಲಿಕೆ ಸುಮ್ಮನೆ ಕೂತಿದೆ, ಗಮನಿಸ್ತಾ ಇರಬಹುದು. ಸದ್ಯ ನಾನೀಗ ನಂದಿನಿ ಲೇಔಟ್ ಸೆಕೆಂಡ್ ಬ್ಲಾಕ್ ನಲ್ಲಿರುವಂತಹ ವಿಕೆ ರಾಮಣ್ಣ ನಗರದಲ್ಲಿದ್ದೀನಿ. ಈ ಒಂದು ರಸ್ತೆಯ ಅವಸ್ಥೆಯನ್ನು ನೋಡ್ತಾ ಇರಬಹುದು. ಇದು ಕಂಠೀರವ ಸ್ಟುಡಿಗೆ ಹೋಗುವಂತಹ ಮುಖ್ಯ ರಸ್ತೆ. ಈ ಒಂದು ರಸ್ತೆಯ ಪರಿಸ್ಥಿತಿಯನ್ನ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ರಸ್ತೆಯ ಇಕ್ಕೆಲಗಳು ಅಂತ ಹೇಳಿದ್ರೆ ಸುಮಾರು 1 ಕಿಲೋಮೀಟರ್ ದೂರಕ್ಕೆ ರಸ್ತೆ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ಇದರ ಜೊತೆಗೆ ವಾಹನ ಸವಾರರು ಈ ಒಂದು ರಸ್ತೆಯಲ್ಲಿ ಓಡಾಡಬೇಕು ಅಂತ ಹೇಳಿದ್ರೆ ದಿನನಿತ್ಯ ನರಕ ಯಾತನೆ ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂತ ಹೇಳಿದ್ರೆ ಕಳೆದ 6-7 ತಿಂಗಳಿಂದ ಈ ರಸ್ತೆಯ ಪರಿಸ್ಥಿತಿ ಇದೇ ರೀತಿಯಾಗಿದೆ. ರಸ್ತೆಯ ಒಂದು ಭಾಗ ಚೆನ್ನಾಗಿದ್ರೆ ಮತ್ತೊಂದು ಭಾಗ ಮಾತ್ರ ಯಾರಿಗೂ ಬೇಡ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಇದ್ಯಾವುದೋ ಹಳ್ಳಿಗಾಡಿನಲ್ಲಿರುವಂತಹ ರಸ್ತೆ ಅಲ್ಲ, ಇದು ನಗರದ ಹೃದಯ ಭಾಗದಲ್ಲಿರುವಂತಹ ಮುಖ್ಯ ರಸ್ತೆ. ಈ ರಸ್ತೆಯಲ್ಲೇ ಗುಂಡಿಗಳು ಗಂಡಾಂತರವನ್ನು ಮಾಡ್ತಾ ಇದೆ. ಈ ರಸ್ತೆಯಲ್ಲಿ ಅನೇಕ ಅಪಘಾತಗಳಿಗೆ ರಸ್ತೆ ಗುಂಡಿಗಳು ಕಾರಣವಾಗಿದ್ರೆ, ಮತ್ತೊಂದು ಕಡೆಯಲ್ಲಿ ಇಂಡಸ್ಟ್ರಿಗಳಿಗೆ ಹೋಗುವಂತಹ ದೊಡ್ಡ ದೊಡ್ಡ ವಾಹನಗಳಾಗಿರಬಹುದು, ಮತ್ತೆ ಪೀಣ್ಯ ಭಾಗದಿಂದ ಬರುವಂತಹ ಬಿಎಂಟಿಸಿ ಬಸ್ಗಳಾಗಿರಬಹುದು, ಅಕ್ಕಪಕ್ಕದಲ್ಲಿರುವಂತಹ ಶಾಲೆಗಳಿಂದ ಬರುವಂತಹ ಮಕ್ಕಳುಗಳಾಗಿರಬಹುದು, ಈ ರಸ್ತೆಯಲ್ಲಿ ದಿನನಿತ್ಯ ಪೇಚಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಗಮನಿಸ್ತಾ ಇರಬಹುದು. ಯಾವ ರೀತಿಯಾಗಿ ವಾಹನಗಳು ಪರದಾಡ್ತಾ ಇದೆ ಅಂತ ತೋರಿಸ್ತಾ ಹೋಗ್ತೀವಿ. ಈ ಒಂದು ರಸ್ತೆಯಲ್ಲಿ ಓಡಾಡಬೇಕು ಅಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಜೀವವನ್ನ ಗಟ್ಟಿಯಾಗಿ ಇಟ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಸವಾರರು ದಿನನಿತ್ಯ ಈ ಒಂದು ರಸ್ತೆಯಲ್ಲಿ ಭಯದಿಂದಲೇ ಓಡಾಡ್ತಾ ಇದ್ದಾರೆ. ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನುವಂತಹ ಆತಂಕ ಶುರುವಾಗಿದೆ. ಇದರ ಜೊತೆಗೆ ಒಂದು ಕಡೆಯಲ್ಲಿ ರಸ್ತೆಯ ಗುಂಡಿಗಳ ಸಮಸ್ಯೆಯಿಂದ ಜನ ಬೇಸತ್ತು ಹೋಗಿದ್ರೆ, ಮತ್ತೊಂದು ಕಡೆಯಲ್ಲಿ ಸಂಪೂರ್ಣವಾಗಿ ಈ ಒಂದು ರಸ್ತೆ ಧೂಳಿಂದ ತುಂಬಿರುವಂತದ್ದು. ಯಾಕಪ್ಪ ಅಂತ ಹೇಳಿದ್ರೆ ರಸ್ತೆಯಲ್ಲಿ ಈ ರೀತಿಯಾದಂತಹ ಗುಂಡಿಗಳಿರೋದ್ರಿಂದಾಗಿ ಸಂಪೂರ್ಣವಾಗಿ ಡಾಂಬರ್ ಕಿತ್ತು ಬಂದಿದೆ. ಬರೀ ಮಣ್ಣಿನ ರಸ್ತೆಯ ರೀತಿ ಈ ಒಂದು ರಸ್ತೆ ಆಗಿರುವಂತದ್ದು. ಇದರಿಂದಾಗಿ ಸಂಪೂರ್ಣವಾಗಿ ಧೂಳು ತುಂಬಿಕೊಳ್ತಾ ಇದೆ. ವಾಹನ ಸವಾರರು ದಿನನಿತ್ಯ ಈ ಒಂದು ರಸ್ತೆಯಲ್ಲಿ ಕಷ್ಟಪಟ್ಟುಕೊಂಡು ಗುಂಡಿಗೆ ಕೈ ಹಿಡಿದು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮುಖ ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ಈ ಒಂದು ರಸ್ತೆಯಲ್ಲಿ ನಿರ್ಮಾಣ ಆಗಿರುವಂತದ್ದು. ಒಂದು ಕಡೆಯಲ್ಲಿ ಎಲ್ಲಾದ್ರೂ ಸ್ವಲ್ಪ ಮಟ್ಟಿಗೆ ಆಯ ತಪ್ಪಿರೋ ರಸ್ತೆಯಲ್ಲಿ ಬೀಳುವಂತಹ ಪರಿಸ್ಥಿತಿ ಇದೆ. ಇದರ ಜೊತೆಗೆ ದಿನನಿತ್ಯ ಈ ಒಂದು ರಸ್ತೆಯಲ್ಲಿ ಓಡಾಡೋದ್ರಿಂದಾಗಿ ವಾಹನ ಸವಾರರು ಆಕ್ರೋಶವನ್ನ ಕೂಡ ಹೊರ ಹಾಕೊಂಡು ಹೋಗ್ತಾ ಇದ್ದಾರೆ. ತಮ್ಮ ಒಳಗಿನ ಭಾವನೆಗಳೇನಿದೆ, ತಮ್ಮ ಆಕ್ರೋಶ ಏನಿದೆ, ಸರ್ಕಾರದ ಮತ್ತೆ ಜಿಬಿಎ ಈ ಒಂದು ಉದ್ದಟತನ ಏನಿದೆ ಮತ್ತೆ ನಿರ್ಲಕ್ಷ್ಯ ಏನಿದೆ, ಈ ಒಂದು ವಿಚಾರಕ್ಕೆ ಈಗಾಗಲೇ ಸಾರ್ವಜನಿಕರು ಬೇಸತ್ತು ಹೋಗಿರುವಂತದ್ದು. ವಾಹನ ಸವಾರರು ನಿರಾಸೆಯನ್ನ ವ್ಯಕ್ತಪಡಿಸುತ್ತಿರುವಂತದ್ದು. ಒಟ್ಟಿನಲ್ಲಿ ಈ ಒಂದು ರಸ್ತೆ ಏನಿದೆ, ಈ ಒಂದು ರಸ್ತೆಯ ಅವಸ್ಥೆಯಿಂದಾಗಿ ಜನ ಬೇಸತ್ತು ಹೋಗಿದ್ರೆ, ಮತ್ತೊಂದು ಕಡೆಯಲ್ಲಿ ಕಳೆದ 6-7 ತಿಂಗಳಿಂದ ರಸ್ತೆ ಹದಗೆಟ್ಟು ಹೋಗ್ತಾ ಇದ್ರು ಕೂಡ ಈ ಒಂದು ರಸ್ತೆಗೆ ಡಾಮರ್ ಆಗಿ ಇಲ್ಲಿಗೆ 7 ವರ್ಷ ಆಗ್ತಾ ಇದೆ. 7 ವರ್ಷ ಆದ್ರೂ ಕೂಡ ಈ ರಸ್ತೆಗೆ ಡಾಮರೀಕರಣ ಮಾಡೋದಕ್ಕೆ ಪಾಲಿಕೆ ಕೂಡ ಮುಂದಾಗಿರಲಿಲ್ಲ. ಬಿಬಿಎಂಪಿ ಇದ್ದ ಸಂದರ್ಭದಲ್ಲೂ ಕೂಡ ಈ ರಸ್ತೆಗೆ ಡಾಮರೀಕರಣ ಮಾಡಿಲ್ಲ. ಬಿಬಿಎಂಪಿ ಹೋಗಿ ಈಗ ಜಿಬಿಎ ಆಗಿದೆ. ಜಿಬಿಎ ಬಂದರೂ ಕೂಡ ಈ ರಸ್ತೆಗೆ ಡಾಮರ್ಗಳನ್ನ ತೋರಿಸುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇಲ್ಲ. ಇದರಿಂದಾಗಿ ಒಂದು ಕಡೆಯಲ್ಲಿ ವಾಹನ ಸವಾರರು ದಿನನಿತ್ಯ ಪರದಾಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ವಯಸ್ಸಾದವರು ಮಕ್ಕಳಿಗೆ ಈ ಧೂಳುಗಳಿಂದಾಗಿ ಆರೋಗ್ಯದ ಸಮಸ್ಯೆಗಳು ಕೂಡ ಕಾಡ್ತಾ ಇರುವಂತದ್ದು. ಆದಷ್ಟು ಬೇಗ ಈ ರಸ್ತೆಯನ್ನ ಸರಿ ಮಾಡಿ ಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ಮತ್ತೆ ಜಿಬಿಎ ಅಧಿಕಾರಿಗಳಿಗೆ ಮನವಿಯನ್ನು ಕೂಡ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಧನುಷ್ಗೆ ಚಾಲೆಂಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜಿಬಿಎ ಇನ್ನೂ ಕೂಡ ಫೇಲ್ಯೂರ್ ಆಗಿದೆ ನೋಡಿ. ಬೆಂಗಳೂರಲ್ಲಿ ಈ ಗುಂಡಿಗಳ ಗಂಡಾಂತರ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಆದರೂ ಕೂಡ ಜಿಬಿಎ ಅಧಿಕಾರಿಗಳು
ಕೆಲವು ದಿನ ಗುಂಡಿಗಳನ್ನ ಮುಚ್ಚಿದ್ರು. ಆದ್ರೂ ಕೂಡ ಇದೀಗ ಸಂಪೂರ್ಣವಾಗಿ ಗುಂಡಿ ಮುಚ್ಚುವಲ್ಲಿ ಫೇಲ್ಯೂರ್ ಆಗಿದ್ದಾರೆ. ವಿಕೆ ರಾಮಣ್ಣ ನಗರದಲ್ಲೂ ಕೂಡ ಗುಂಡಿಗಳದ್ದೇ ಸಾಮ್ರಾಜ್ಯ ಹೆಚ್ಚಾಗಿದೆ. 7 ವರ್ಷವಾದ್ರೂ ಕೂಡ ಡಾಂಬಾರು ನೋಡದ ರಸ್ತೆಗಳು, ಎರಡಕ್ಕೂ ಡ್ಯಾಮೇಜ್. ಒಂದು ನೋಡಿ, ಗಾಡಿ ಮತ್ತು ಬಾಡಿಗೂ ಎರಡಕ್ಕೂ ಕೂಡ ಡ್ಯಾಮೇಜ್ ಅಂತ ಒಂದ್ ಕಡೆ ಜನರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. 7 ವರ್ಷವಾದ್ರೂ ಕೂಡ ಡಾಂಬಾರು ಕೂಡ ಆಗಿಲ್ಲ. ಗುಂಡಿಗಳ ಗಂಡಾಂತರ ಬೆಂಗಳೂರಿನಾದ್ಯಂತ ಹೆಚ್ಚಾಗಿದೆ. ಈ ಹಿಂದೆ ಕೂಡ ಜಿಬಿಎ ಗುಂಡಿ ಮುಚ್ಚುವಂತ ಕಾರ್ಯದಲ್ಲಿ ತೊಡಗಿತ್ತು. ಆದರೂ ಕೂಡ ಸಂಪೂರ್ಣವಾಗಿ ಗುಂಡಿಯನ್ನ ಮುಚ್ಚಿಲ್ಲ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದಾರೆ. ವಿಕೆ ರಾಮಣ್ಣ ನಗರ ಇದು. ಇಲ್ಲಿ ರಸ್ತೆಗೆ ಡಾಂಬರ್ ಇಲ್ಲ. ಒಂದ್ ಕಡೆ ಗುಂಡಿಮಯವಾಗಿದೆ ರಸ್ತೆ ಸಂಪೂರ್ಣವಾಗಿ. ಜಿಬಿಎ ಫೇಲ್ಯೂರ್ ಆಗಿದೆ ಗುಂಡಿ ಮುಚ್ಚುವಲ್ಲಿ. ಈ ಕುರಿತು ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಕೂಡ ಮಾಡಿತ್ತು, ಒಂದು ಅಭಿಯಾನವನ್ನ ಕೂಡ ನಡೆಸಿತ್ತು. ಆದರೂ ಕೂಡ ಗುಂಡಿ ಗಂಡಾಂತರ ಇನ್ನೂ ಕೂಡ ತಪ್ಪಿಲ್ಲ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಗುಂಡಿಗಳ ಹಾವಳಿ ಹೆಚ್ಚಾಗ್ತದೆ. ಗುಂಡಿ ಮುಚ್ಚಬೇಕಾದಂತಹ ಪಾಲಿಕೆ ಸುಮ್ಮನೆ ಕೂತಿದೆ, ಗಮನಿಸ್ತಾ ಇರಬಹುದು. ಸದ್ಯ ನಾನೀಗ ನಂದಿನಿ ಲೇಔಟ್ ಸೆಕೆಂಡ್ ಬ್ಲಾಕ್ ನಲ್ಲಿರುವಂತಹ ವಿಕೆ ರಾಮಣ್ಣ ನಗರದಲ್ಲಿದ್ದೀನಿ. ಈ ಒಂದು ರಸ್ತೆಯ ಅವಸ್ಥೆಯನ್ನು ನೋಡ್ತಾ ಇರಬಹುದು. ಇದು ಕಂಠೀರವ ಸ್ಟುಡಿಯೋಗೆ ಹೋಗುವಂತಹ ಮುಖ್ಯ ರಸ್ತೆ. ಈ ಒಂದು ರಸ್ತೆಯ ಪರಿಸ್ಥಿತಿಯನ್ನ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ರಸ್ತೆಯ ಇಕ್ಕೆಲಗಳು ಅಂತ ಹೇಳಿದ್ರೆ ಸುಮಾರು 1 ಕಿಲೋಮೀಟರ್ ದೂರಕ್ಕೆ ರಸ್ತೆ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ಇದರ ಜೊತೆಗೆ ವಾಹನ ಸವಾರರು ಈ ಒಂದು ರಸ್ತೆಯಲ್ಲಿ ಓಡಾಡಬೇಕು ಅಂತ ಹೇಳಿದ್ರೆ ದಿನನಿತ್ಯ ನರಕ ಯಾತನೆ ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂತ ಹೇಳಿದ್ರೆ ಕಳೆದ 6-7 ತಿಂಗಳಿಂದ ಈ ರಸ್ತೆಯ ಪರಿಸ್ಥಿತಿ ಇದೇ ರೀತಿಯಾಗಿದೆ. ರಸ್ತೆಯ ಒಂದು ಭಾಗ ಚೆನ್ನಾಗಿದ್ರೆ ಮತ್ತೊಂದು ಭಾಗ ಮಾತ್ರ ಯಾರಿಗೂ ಬೇಡ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಇದ್ಯಾವುದೋ ಹಳ್ಳಿಗಾಡಿನಲ್ಲಿರುವಂತಹ ರಸ್ತೆ ಅಲ್ಲ, ಇದು ನಗರದ ಹೃದಯ ಭಾಗದಲ್ಲಿರುವಂತಹ ಮುಖ್ಯ ರಸ್ತೆ. ಈ ರಸ್ತೆಯಲ್ಲೇ ಗುಂಡಿಗಳು ಗಂಡಾಂತರವನ್ನ ಮಾಡ್ತಾ ಇದೆ. ಈ ರಸ್ತೆಯಲ್ಲಿ ಅನೇಕ ಅಪಘಾತಗಳಿಗೆ ರಸ್ತೆ ಗುಂಡಿಗಳು ಕಾರಣವಾಗಿದ್ರೆ, ಮತ್ತೊಂದು ಕಡೆಯಲ್ಲಿ ಏನು ಇಂಡಸ್ಟ್ರಿಗಳಿಗೆ ಹೋಗುವಂತಹ ದೊಡ್ಡ ದೊಡ್ಡ ವಾಹನಗಳಾಗಿರಬಹುದು, ಮತ್ತೆ ಪೀಣ್ಯ ಭಾಗದಿಂದ ಬರುವಂತಹ ಬಿಎಂಟಿಸಿ ಬಸ್ಗಳಾಗಿರಬಹುದು, ಅಕ್ಕಪಕ್ಕದಲ್ಲಿರುವಂತಹ ಶಾಲೆಗಳಿಂದ ಬರುವಂತಹ ಮಕ್ಕಳುಗಳಾಗಿರ್ಬೋದು, ಈ ರಸ್ತೆಯಲ್ಲಿ ದಿನನಿತ್ಯ ಪೇಚಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಗಮನಿಸ್ತಾ ಇರಬಹುದು. ಯಾವ ರೀತಿಯಾಗಿ ವಾಹನಗಳು ಪರದಾಡ್ತಾ ಇದೆ ಅಂತ ತೋರಿಸ್ತಾ ಹೋಗ್ತೀವಿ. ಈ ಒಂದು ರಸ್ತೆಯಲ್ಲಿ ಓಡಾಡಬೇಕು ಅಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಜೀವವನ್ನ ಗಟ್ಟಿಯಾಗಿ ಇಟ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಸವಾರರು ದಿನನಿತ್ಯ ಈ ಒಂದು ರಸ್ತೆಯಲ್ಲಿ ಭಯದಿಂದಲೇ ಓಡಾಡ್ತಾ ಇದ್ದಾರೆ. ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನುವಂತಹ ಆತಂಕ ಶುರುವಾಗಿದೆ. ಇದರ ಜೊತೆಗೆ ಒಂದು ಕಡೆಯಲ್ಲಿ ರಸ್ತೆಯ ಗುಂಡಿಗಳ ಸಮಸ್ಯೆಯಿಂದ ಜನ ಬೇಸತ್ತು ಹೋಗಿದ್ರೆ, ಮತ್ತೊಂದು ಕಡೆಯಲ್ಲಿ ಸಂಪೂರ್ಣವಾಗಿ ಈ ಒಂದು ರಸ್ತೆ ಧೂಳಿಂದ ತುಂಬಿರುವಂತದ್ದು. ಯಾಕಪ್ಪ ಅಂತ ಹೇಳಿದ್ರೆ ರಸ್ತೆಯಲ್ಲಿ ಈ ರೀತಿಯಾದಂತಹ ಗುಂಡಿಗಳಿರೋದ್ರಿಂದಾಗಿ ಸಂಪೂರ್ಣವಾಗಿ ಡಾಂಬರ್ ಕಿತ್ತು ಬಂದಿದೆ. ಬರೀ ಮಣ್ಣಿನ ರಸ್ತೆಯ ರೀತಿ ಈ ಒಂದು ರಸ್ತೆ ಆಗಿರುವಂತದ್ದು. ಇದರಿಂದಾಗಿ ಸಂಪೂರ್ಣವಾಗಿ ಧೂಳು ತುಂಬಿಕೊಳ್ತಾ ಇದೆ. ವಾಹನ ಸವಾರರು ದಿನನಿತ್ಯ ಈ ಒಂದು ರಸ್ತೆಯಲ್ಲಿ ಕಷ್ಟಪಟ್ಟುಕೊಂಡು ಗುಂಡಿಗೆ ಕೈ ಹಿಡಿದು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮುಖ ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ಈ ಒಂದು ರಸ್ತೆಯಲ್ಲಿ ನಿರ್ಮಾಣ ಆಗಿರುವಂತದ್ದು. ಒಂದು ಕಡೆಯಲ್ಲಿ ಎಲ್ಲಾದ್ರೂ ಸ್ವಲ್ಪ ಮಟ್ಟಿಗೆ ಆಯ ತಪ್ಪಿರೋ ರಸ್ತೆಯಲ್ಲಿ ಬೀಳುವಂತಹ ಪರಿಸ್ಥಿತಿ ಇದೆ. ಇದರ ಜೊತೆಗೆ ದಿನನಿತ್ಯ ಈ ಒಂದು ರಸ್ತೆಯಲ್ಲಿ ಓಡಾಡೋದ್ರಿಂದಾಗಿ ವಾಹನ ಸವಾರರು ಆಕ್ರೋಶವನ್ನ ಕೂಡ ಹೊರ ಹಾಕೊಂಡು ಹೋಗ್ತಾ ಇದ್ದಾರೆ. ತಮ್ಮ ಒಳಗಿನ ಭಾವನೆಗಳೇನಿದೆ, ತಮ್ಮ ಆಕ್ರೋಶ ಏನಿದೆ, ಸರ್ಕಾರದ ಮತ್ತೆ ಜಿಬಿಎ ಈ ಒಂದು ಉದ್ದಟತನ ಏನಿದೆ ಮತ್ತೆ ನಿರ್ಲಕ್ಷ್ಯ ಏನಿದೆ, ಈ ಒಂದು ವಿಚಾರಕ್ಕೆ ಈಗಾಗಲೇ ಸಾರ್ವಜನಿಕರು ಬೇಸತ್ತು ಹೋಗಿರುವಂತದ್ದು. ವಾಹನ ಸವಾರರು ನಿರಾಸೆಯನ್ನ ವ್ಯಕ್ತಪಡಿಸುತ್ತಿರುವಂತದ್ದು. ಒಟ್ಟಿನಲ್ಲಿ ಈ ಒಂದು ರಸ್ತೆ ಏನಿದೆ, ಈ ಒಂದು ರಸ್ತೆಯ ಅವಸ್ಥೆಯಿಂದಾಗಿ ಜನ ಬೇಸತ್ತು ಹೋಗಿದ್ರೆ, ಮತ್ತೊಂದು ಕಡೆಯಲ್ಲಿ ಕಳೆದ 6-7 ತಿಂಗಳಿಂದ ರಸ್ತೆ ಹದಗೆಟ್ಟು ಹೋಗ್ತಾ ಇದ್ರು ಕೂಡ ಈ ಒಂದು ರಸ್ತೆಗೆ ಡಾಮರ್ ಆಗಿ ಇಲ್ಲಿಗೆ 7 ವರ್ಷ ಆಗ್ತಾ ಇದೆ. 7 ವರ್ಷ ಆದ್ರೂ ಕೂಡ ಈ ರಸ್ತೆಗೆ ಡಾಮರೀಕರಣ ಮಾಡೋದಕ್ಕೆ ಪಾಲಿಕೆ ಕೂಡ ಮುಂದಾಗಿರಲಿಲ್ಲ. ಬಿಬಿಎಂಪಿ ಇದ್ದ ಸಂದರ್ಭದಲ್ಲೂ ಕೂಡ ಈ ರಸ್ತೆಗೆ ಡಾಮರೀಕರಣ ಮಾಡಿಲ್ಲ. ಬಿಬಿಎಂಪಿ ಹೋಗಿ ಈಗ ಜಿಬಿಎ ಆಗಿದೆ. ಜಿಬಿಎ ಬಂದರೂ ಕೂಡ ಈ ರಸ್ತೆಗೆ ಡಾಮರ್ಗಳನ್ನ ತೋರಿಸುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇಲ್ಲ. ಇದರಿಂದಾಗಿ ಒಂದು ಕಡೆಯಲ್ಲಿ ವಾಹನ ಸವಾರರು ದಿನನಿತ್ಯ ಪರದಾಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ವಯಸ್ಸಾದವರು ಮಕ್ಕಳಿಗೆ ಈ ಧೂಳುಗಳಿಂದಾಗಿ ಆರೋಗ್ಯದ ಸಮಸ್ಯೆಗಳು ಕೂಡ ಕಾಡ್ತಾ ಇರುವಂತದ್ದು. ಆದಷ್ಟು ಬೇಗ ಈ ರಸ್ತೆಯನ್ನ ಸರಿ ಮಾಡಿ ಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ಮತ್ತೆ ಜಿಬಿಎ ಅಧಿಕಾರಿಗಳಿಗೆ ಮನವಿಯನ್ನು ಕೂಡ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್